ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಈ ಒಂದು ರಹಸ್ಯ ಬೇಲಿ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ. ನಾನಿವತ್ತು ಈ ಒಂದು ರಹಸ್ಯ ಬೇಲಿ ಕಾರ್ಯಕ್ರಮದಲ್ಲಿ ಮತ್ತೊಂದು ರಹಸ್ಯದ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಈ ಜಾದು ಅಥವಾ ಮ್ಯಾಜಿಕ್ ಅಂತಕ್ಕಂಥದ್ದು ನಿಜನ ಅಥವಾ ಸುಳ್ಳ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ, ಮತ್ತು ಒಂದು ಪ್ರಯೋಗಾತ್ಮಕವಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಈ ಜಾದು ಅಥವಾ ಮ್ಯಾಜಿಕ್ ಅಂತಕ್ಕಂಥದ್ದು ವೈಜ್ಞಾನಿಕವಾಗಿ ಶುದ್ಧ ಸುಳ್ಳು ಸ್ನೇಹಿತರೆ. ಈ ಜಾದು ಅಥವಾ ಮ್ಯಾಜಿಕ್ ಅಂತಕ್ಕಂಥದ್ದು ಕೇವಲ ಒಂದು ಕಣ್ಣು ಕಟ್ಟು, ಕೇವಲ ಏನಪ್ಪ ಅಂತಂದರೆ ಮನೋರಂಜನೆಗೋಸ್ಕರ ಹೊರತಾಗಿ ಇದು ಯಾವುದು ಕೂಡ ಇದು ನಿಜ ಅಂತ ನಾವು ನಂಬಬಾರದು. ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಜಾದುಗಾರರು ವಸ್ತುಗಳನ್ನು ಮಾಯ ಮಾಡ್ತಾರೆ ಮತ್ತು ಸೃಷ್ಟಿ ಮಾಡ್ತಾರೆ ಸ್ನೇಹಿತರೆ. ಸೊ ಇದು ಜನ ನಿಜ ಅಂತ ನಂಬಿಸ್ತಾರೆ ಕೂಡ, ಮೌಢ್ಯವನ್ನು ಬಿತ್ತುವಂತಹ ಕೆಲಸ ಆಗುತ್ತೆ ಸ್ನೇಹಿತರೆ. ನಿಜವಾಗ್ಲೂ ನಾವು ಪ್ರತಿಯೊಂದನ್ನು ಪ್ರಶ್ನೆ ಮಾಡಬೇಕಾಗತ್ತೆ. ಅದು ಹೇಗಾಯಿತು, ಅದು ಯಾವ ರೀತಿ ಮಾಯ ಆಯಿತು, ಯಾವ ರೀತಿ ಸೃಷ್ಟಿ ಆಯಿತು, ಅದು ಎಲ್ಲಿಂದ ಬಂತು ಅನ್ನುವಂಥದ್ದು ನಾವು ಪ್ರಶ್ನಾತ್ಮಕವಾಗಿ ನಾವು ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಅದು ನಿಜ ಅಂತ ನಾವು ನಂಬಬಾರ್ದು, ಹೌದಾ. ಈ ಮ್ಯಾಜಿಕ್ ಅಥವಾ ಜಾದುಗಳಂತಕ್ಕಂಥದ್ದು ನಿಜ ಅಲ್ಲ. ಇವು ಕೇವಲ ಏನಪ್ಪ ಅಂತಂದರೆ ಒಂದು ಟ್ರಿಕ್ಸ್ ಮುಖಾಂತರವಾಗಿ ಮಾಡ್ತಕ್ಕಂಥ ಒಂದು ಏನಪ್ಪ ಅಂತಂದರೆ ಕ್ರಿಯೆಗಳಷ್ಟೇ ಹೊರತಾಗಿ ಯಾವ ಕೂಡ ನಿಜ ಅಂತ ನಾವು ನಂಬಬಾರದು ಸ್ನೇಹಿತರೆ. ಅವ್ರು ಯಾವ ರೀತಿ ವಸ್ತುಗಳನ್ನು ಮಾಯ ಮಾಡ್ತಾಯಿದ್ರು ಮತ್ತು ಸೃಷ್ಟಿ ಮಾಡ್ತಾಯಿದ್ರು ಅಂತಕ್ಕಂಥದ್ದು ನಾನು ಒಂದು ಪ್ರಯೋಗಾತ್ಮಕವಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ, ಮತ್ತು ಅದರಲ್ಲಿರ್ತಕ್ಕಂಥ ಒಂದು ರಹಸ್ಯ ಏನಂತಕ್ಕಂಥದ್ದು ನಿಮಗೆ ಕೊನೆಯದಾಗಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಕೆಲವು ಜಾದುಗಾರರು ಏನು ಮಾಡ್ತಾರೆ ಅಂತಂದರೆ, ಈ 5 ರೂಪಾಯಿ ಕಾಯಿನ್ ಇದೆ, ಈಗ 5 ರೂಪಾಯಿ ಕಾಯಿನನ್ನು ಮಾಯ ಮಾಡ್ತೀನಿ ಮತ್ತು ಸೃಷ್ಟಿ ಮಾಡ್ತೀನಿ ಅಂತ ನಮ್ಮ ಮುಂದೆ ಹೇಳ್ತಾರೆ ಸ್ನೇಹಿತರೆ, ಮತ್ತು ಮಾಡ್ತಾರೆ ಕೂಡ. ಅದು ನಿಜ ಅಂತ ನಾವು ನಂಬುತ್ತೀವಿ. ಅವ್ರು ಯಾವ ರೀತಿ ಮಾಡ್ತಾರೆ ಅಂತಕ್ಕಂಥದ್ದು ನೋಡ್ಬೋದು. ಖಾಲಿ ಕೈ ಇದೆ, ಸೊ ಕೈಯಲ್ಲಿ ಯಾವುದೇ ರೀತಿ ಬೇರೆ ವಸ್ತು ಏನೂ ಇಲ್ಲ, ಯಾವುದೇ ಒಂದು ಏನಪ್ಪ ಅಂದರೆ ಕಾಯಿನ್ಸ್ ಇಲ್ಲ. ನೋಡ್ಬೋದು, ಈ ಕಾಯಿನ್ಸಲ್ಲಿ 5 ರೂಪಾಯಿ ಕಾಯಿನ್ಸ್ ಇಟ್ಕೊಂಡಿದ್ದೀನಿ ನಾನು. ಈ 5 ರೂಪಾಯಿ ಕಾಯಿನ್ಸನ್ನು ನಾನೀಗ ಮಾಯ ಮಾಡ್ತೀನಿ ಮತ್ತು ಸೃಷ್ಟಿ ಮಾಡ್ತೀನಿ. ನೋಡ್ಬೋದು, ಈ ರೀತಿ ಕೈ ಮಾಡಿಸ್ತಾ ಇದ್ದೀನಿ. ಈ 5 ರೂಪಾಯಿ ಕಾಯಿನ್ಸನ್ನು ಇದ್ರೊಳಗಡೆ ಹಾಕ್ತಾಯಿದ್ದೀನಿ. ನೋಡ್ಬೋದು, ಇದ್ರೊಳಗಡೆ ಹಾಕ್ತಾಯಿದ್ದೀನಿ, ಹೌದಾ. ಸೊ ಹಾಕ್ತಾಯಿದ್ದೀನಿ, ಇದ್ರೊಳಗಡೆ ಹಾಕಿ ನಾನು ತೆಗಿತೀನಿ. ಈಗ ಇದ್ರೊಳಗಡೆ ಹಾಕಿದ್ದೀನಿ ನಾನೀಗ, ಒಂದೊಂದಾಗಿ ನಾನು ಬಿಡ್ತಾಯಿದ್ದೀನಿ. ನೋಡ್ಬೋದು, ಇದ್ರೊಳಗಡೆ ಏನಾದ್ರು ಇದೆಯಾ ಅಂತ ನೋಡೋಣ. ಸೊ 5 ರೂಪಾಯಿ ಕಾಯಿನು ಮಾಯ ಆಯಿತು. ಸೊ ನಿಜವಾಗ್ಲೂ ಇದು ಸತ್ಯ ಅಂತ ನಮ್ಮ ಜನ ನಂಬುತ್ತಾರೆ ಸ್ನೇಹಿತರೆ, ಮತ್ತು ಮೌಢ್ಯಕ್ಕೆ ಒಳಗಾಗ್ತಾರೆ. ನಿಜವಾಗ್ಲೂ ಮಾಯ ಮಾಡೋಕ್ಕೆ ಸಾಧ್ಯನಾ? ವಿಜ್ಞಾನ ಏನು ಹೇಳುತ್ತೆ, ಹೌದಾ, ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ವಿಜ್ಞಾನ ಏನು ಹೇಳುತ್ತಪ್ಪ ಅಂತಂದರೆ, ಒಂದು ವಸ್ತುವನ್ನು ಮತ್ತೊಂದು ವಸ್ತುವಾಗಿ ಪರಿವರ್ತನೆ ಮಾಡ್ಬೋದು, ಬದಲಾವಣೆ ಮಾಡ್ಬೋದು, ಆಕಾರವನ್ನು ಬದಲಾವಣೆ ಮಾಡ್ಬೋದು. ಆದರೆ ಶೂನ್ಯದಿಂದ ವಸ್ತುಗಳನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ಕೈಯಲ್ಲಿ ಏನೂ ಇಲ್ಲ ಅಂದರೂ ಕೂಡ ನಾನು ಸೃಷ್ಟಿ ಮಾಡಿಬಿಡ್ತೀನಿ, ಅದು ಕೊಟ್ಬಿಡ್ತೀನಿ ಅಂತಕ್ಕಂಥದ್ದು ಅದೆಲ್ಲ ಶುದ್ಧ ಸುಳ್ಳು. ಅಂಥದ್ದನ್ನು ಯಾವುದೇ ಕಾರಣಕ್ಕೂ ನಂಬಬಾರ್ದು ಅಂತಕ್ಕಂಥದ್ದು ವಿಜ್ಞಾನ ನಮಗೆ ಹೇಳುತ್ತೆ ಸ್ನೇಹಿತರೆ. ಅಂಥದ್ದನ್ನು ಯಾವ ಕೊಡೋಕ್ಕೆ ನಾವು ಏನಪ್ಪ ಅಂದರೆ ಪ್ರಶ್ನಿಸಬೇಕಾಗತ್ತೆ. ಪ್ರಶ್ನಿಸಿ ಆಮೇಲೆ ನಾವು ನಂಬಬೇಕಾಗುತ್ತೆ ಸ್ನೇಹಿತರೆ. ನೋಡ್ಬೋದು, ನಾನೀಗ 5 ರೂಪಾಯಿ ಕಾಯಿನನ್ನು ಮಾಯ ಮಾಡಿದ್ದೀನಿ, ಹೌದಾ, ಕೈಯಲ್ಲಿ ಇಲ್ಲ ಕಾಯಿನ್ಸ್. ಮತ್ತೆ ನಾನು 5 ರೂಪಾಯಿ ಕಾಯಿನ್ಸನ್ನು ನಾನು ತೆಗಿತೀನಿ. ನೋಡ್ಬೋದು, ಇದ್ರೊಳಗಡೆ ನಾನು ಕೈಯಾಗಿ ತೆಗಿತಾ ಇದ್ದೀನಿ. ನೋಡ್ಬೋದು, ಮತ್ತೆ 5 ರೂಪಾಯಿ ಕಾಯಿನು ಮತ್ತೆ ಬಂತು. ಮತ್ತೆ ಇನ್ನೊಂದು ಸಲ ನೋಡ್ಬೋದು, ಕೈ ಮಾಡಿಸ್ತಾ ಇದ್ದೀನಿ, ತೆಗಿತಾ ಇದ್ದೀನಿ, ಮಾಯ ಆಯಿತು, ಹೌದಾ, ಕಾಯಿನ್ಸು ಇಲ್ಲಿಲ್ಲ. ಸೊ ಮತ್ತೆ ಪುನಃ ಮತ್ತೆ 5 ರೂಪಾಯಿ ಕಾಯಿನು ಮತ್ತೆ ಸೃಷ್ಟಿ ಆಯಿತು. ಇದು ನಿಜ ಅಂತ ಜನ ನಂಬ್ತಾರೆ. ನಿಜವಾಗ್ಲೂ ಒಂದು ವಸ್ತುವನ್ನು ಮತ್ತೊಂದು ವಸ್ತುವನ್ನಾಗಿ ಬದಲಾವಣೆ ಮಾಡ್ಬೋದು ಹೊರತಾಗಿ ಮಾಯ ಮಾಡೋದಾಗಲಿ ಅಥವಾ ಸೃಷ್ಟಿ ಮಾಡೋದಾಗಲಿ ಅದು ಸಾಧ್ಯ ಇಲ್ಲ ಸ್ನೇಹಿತರೆ. ಅದು ವಿಜ್ಞಾನ ಒಪ್ಪೋದಿಲ್ಲ. ನಾವು ವೈಜ್ಞಾನಿಕವಾಗಿ ನಾವು ಚಿಂತನೆ ಮಾಡೋಕ್ಕಾಗುತ್ತೆ ಸ್ನೇಹಿತರೆ. ಹಾಗಾದರೆ ಇದರಲ್ಲಿರ್ತಕ್ಕಂಥ ರಹಸ್ಯ ಏನು, ಟ್ರಿಕ್ಸ್ ಏನು ಅಂತಕ್ಕಂಥದ್ದು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.